ಹಾಯ್ ಆಲ್, ನನ್ನ ಕೊನೆಯ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಸೋಮವಾರದ ವ್ಲಾಗ್ ಇವತ್ತು ಆಗ್ತಾ ಇದ್ದೀನಿ ಬಿಕಾಸ್ ನನಗೆ ವೈಕುಂಠ ಏಕಾದಶಿ ವ್ಲಾಗ್ ಶೇರ್ ಮಾಡಿಬಿಟ್ಟೆ. ಅದಕ್ಕೋಸ್ಕರ ಏನಪ್ಪ ಕೊನೆಯ ವ್ಲಾಗ್ ಅಂದ್ಲು ಅಂತ ತಲೆ ಕೆಡಿಸ್ಕೊಬೇಡಿ. ಈ ವರ್ಷದ ಇವತ್ತಿನ ಕೊನೆಯ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಮನೆಯಿಂದ ಬರ್ತಾ ತೊಗರಿಕಾಳು ಮತ್ತು ಪೈನಾಪಲ್ ತೊಗೊಬಂದಿದೆ. ಸೊ ತೊಗರಿಕಾಳು ಹಾಕಿ ಹುಳಿ ಸಾಂಬಾರು ಮಾಡ್ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಪೈನಾಪಲ್ ಜೆಲ್ಲಿ, ಪೈನಾಪಲ್ ತವಾ ಫ್ರೈ. ಪೈನಾಪಲ್ನ ಚೆನ್ನಾಗಿ ರುಬ್ಕೊಂಡು ಅದನ್ನ ಸ್ಟ್ರೈನ್ ಮಾಡ್ಕೋಬೇಕು ಮೇಲ್ಗಡೆ ಸಿಪ್ಪೆ ಇಲ್ಲದಿರೋ ಥರ. ಸೊ ಆ ಜ್ಯೂಸ್ಗೆ ಸ್ವಲ್ಪ ಕಲ್ಸಕ್ಕರೆ ಪುಡಿ ಹಾಗೆ ಜೆಲಾಟಿನ್ ಪೌಡರ್ ಹಾಕಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಒಂದು ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಜಲ್ಲಿ ರೆಡಿ ಆಗಿಬಿಡುತ್ತೆ. ಅಷ್ಟರಲ್ಲಿ ತವಾ ಫ್ರೈಗೆ ಎಲ್ಲ ಥರ ಸ್ಪೈಸಸ್ ಹಾಕೊಂಡು ಮಿಕ್ಸ್ ಮಾಡಿ ತವಾ ಮೇಲೆ 2 to 3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಅದು ಕೂಡ ರೆಡಿ ಆಗಿಬಿಡುತ್ತೆ. ಕುಕ್ಕರಲ್ಲಿ ತೊಗರಿಕಾಳು, ಬದನೆಕಾಯಿ, ಆಲೂಗೆಡ್ಡೆ ಮತ್ತು ಟೊಮೊಟೊನ ಹಾಕಿ ಒಂದು 2 ವಿಷಲ್ ಹಾಕ್ಸ್ಕೊಂಡ್ಮೇಲೆ ಆ ಟೊಮೊಟೊನ ತೊಗೊಂಡು ಪುಡಿ ಜೊತೆ ರುಬ್ಬಿ ಸಾಂಬಾರು ಒಳಗಡೆ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮಾಡಿದ ಎಲ್ಲ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್.